ಅವ್ರು ಬರುವಂತ ನಿರೀಕ್ಷೆ ಏನಾದ್ರು ಇದೆಯಾ ಅಂತ? ಅವ್ರು ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ. ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸ್ಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಕೂತಿದಾರಲ್ಲ ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ. ಇದು 480 ದಿನ ಅವರೇನು ಇಲ್ಲಿ ಕೂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅದರ ಮುಖಾಂತರ ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅನ್ನೋದಿದ್ರೆ ಮುಖ್ಯಮಂತ್ರಿ ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕರೆದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ ಧೈರ್ಯವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ಅದನ್ನ ರೆಡ್ಡು ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ಸರ್, ಡಿ ಕೆ ಶಿವಕುಮಾರ್ ಬರಲ್ಲ ಅಂತ ಗೊತ್ತಿದ್ರು ಕುಮಾರಸ್ವಾಮಿ ಅವರು ನಾಟಕ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಜನರ ಮುಂದೆ ಈ ರೀತಿ ಚರ್ಚೆ ಮಾಡೋದಕ್ಕೆ ಸಾಧ್ಯ? ನಾನು ಅವ್ರು ಬರಲ್ಲ ಅಂತ ಗೊತ್ತ ನನಗೆ. ಅವ್ರು ಹೇಳೋದೇನು? ಈಗ ಅವ್ರ ಪತ್ರ ಯಾಕೆ ಬರೆದ್ರು ನನಗೆ? ಪತ್ರ ಬರೆದು ಯಾತಕ್ಕೆ ನಾನು ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತು ಇನ್ನೊಂದು ಪತ್ರ ನೆನಪಿಸಿ ಅವ್ರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದರೂ ಸಿದ್ಧ ಇದ್ದೀನಿ, ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣಾ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರೂ ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಅದು ಯಾವುದೋ ಕೃಷ್ಣಾ ಕಚೇರಿನೋ ಇದೆಯಲ್ಲ, ಎಲ್ಲೂ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ.